ಆತ್ಮೀಯರಿಗೆಲ್ಲರಿಗೂ ನಮಸ್ಕಾರ. ಈ ಎಲೆಕ್ಷನ್ನಲ್ಲಿ MLA ಆಗಿ ಸುಧಾಕರ್ ನಿಂತವನೇ, MP ಆಗಿ ಶಾಹೀನ್ ಅಂತ ಹೇಳಿ ಹಿಂದೂಪುರ ಆತ ನಿಂತವನೇ. ಇವರಿಬ್ಬರಿಗೂ ಕೈ ಗುರ್ತಿಗೆ ನೀವೆಲ್ಲ ಓಟ್ ಕೊಡಬೇಕು ಅಂತ ಕೇಳೋದಕ್ಕೆ ಬಂದಿದ್ದೀನಿ. ಈ ಓಟು ನಮ್ಮ ಭವಿಷ್ಯತ್ತು ನಿರ್ಮಾಣ ಮಾಡೋದಕ್ಕಾಗ್ತಾ ಇರೋ ಓಟು. ಯಾರೋ ಕೇಳೋರೆ ಯಾರಿಗೋ ಮಾಡಬೇಕು, ಅವನ್ MLA ಮಾಡಬೇಕು, ಇವನ್ MLA ಮಾಡಬೇಕು ಅನ್ನೋ ಎಲೆಕ್ಷನ್ ಅಲ್ಲ ಇದು. 4 ಮುಖ್ಯವಾದ ವಿಷಯ ಈ ತಾಲೂಕಾ ಬಗ್ಗೆ ಮಾಡಬೇಕು ಅಂತ ನಾನು ಕೂಡ ಊರೂರು ತಿರುಗೋದಕ್ಕೆ ಬಂದಿದ್ದೀನಿ. ನಾನು ಊರೂರು ತಿರುಗಿ ಓಟ್ ಕೇಳಿ 20-25 ವರ್ಷದ ಮೇಲೆ ಆಯಿತು. ನಾನು ಏನು MLA ಆಗಲ್ಲ, MP ಆಗಲ್ಲ. ಆದರೂ ಸುಧಾಕರ್ ಗೆದ್ರೆ ಈ ತಾಲೂಕಾ ಭವಿಷ್ಯತ್ತು ನಿರ್ಮಾಣ ಮಾಡ್ತೀವಿ ಅನ್ನೋ ಉದ್ದೇಶದಿಂದ ನಿಮ್ಮ ಹತ್ರ ಬಂದಿದ್ದೀನಿ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಸುಧಾಕರ್ ಗೆಲ್ಲಿಸ್ರಿ. ಮಧ್ಯದಲ್ಲಿ ನಿಂತೋಗಿರೋ ಮುಖ್ಯವಾದ ಕೆಲಸಗಳೆಲ್ಲ ನಾನು ಪೂರ್ತಿ ಮಾಡಿಸ್ಕೊಡ್ತೀನಿ. ಕೆರೆಗಳಿಗೆಲ್ಲ ಹಂದ್ರಿ ನೀರು 10 ವರ್ಷ ನೋಡಿದ್ವಿ, ಬರಲಿಲ್ಲ. ಸುಧಾಕರ್ MLA ಮಾಡೋ ಜವಾಬ್ದಾರಿ ನೀವು ತಗೊಳ್ರಿ. ಆ ಕೆರೆಗಳಿಗೆಲ್ಲ ಹಂದ್ರಿ ನೀರು ತಂದು ಕೆರೆಗಳಿಗೆಲ್ಲ ತುಂಬಿಸೋ ಜವಾಬ್ದಾರಿ ನಾನು ತಗೊಳ್ತೀನಿ. ಕುಡಿಯೋ ನೀರು, ಶ್ರೀರಾಮರೆಡ್ಡಿ ಕುಡಿಯೋ ನೀರು ನಮ್ಮ ಸರ್ಕಾರ ಇರೋವರೆಗೂ ದಿನ ಬರ್ತಾ ಇದ್ದು ನೀರು. ಇವಾಗ ವಾರಕ್ಕೆ 10 ದಿನ ಕೂಡ ನೀರು ಬರ್ತಾ ಇಲ್ಲ. 3 ತಿಂಗಳಾಗೈತೆ ಬಂದಲ್ಲಿ. ಆ ನೀರು ಪ್ರತಿದಿನ ನಿಮ್ಮೂರಿಗೆ ಬಂದು ಪ್ರತಿ ಮನೆಗೂ ನಲ್ಲಿ ಹಾಕ್ಸಿ ಆ ನೀರು ಕೊಡಿಸೋ ಜವಾಬ್ದಾರಿ ನಂದು. ಸುಧಾಕರ್ MLA ಮಾಡೋ ಜವಾಬ್ದಾರಿ ನಿಮ್ಮದು. ನಿಮ್ಮೆಲ್ಲ ಮನೆಗಳಲ್ಲಿ ಓದ್ಕೊಂಡಿರೋ ಹುಡುಗರಿದಾರಲ್ಲ, ಎಲ್ಲರಿಗೂ ಉದ್ಯೋಗಗಳು ಬಂದವ. ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಹೋಗಿದ್ದಾರೆ. ಅವ್ರಿಗೆಲ್ಲ ಉದ್ಯೋಗ ಕೊಡಿಸ್ಬೇಕು. ನೀವು ಸುಧಾಕರ್ MLA ಮಾಡ್ರಿ. ಮಡಗಸಿದ ಹತ್ರ 1600 ಎಕರೆ ಜಮೀನು ಐತೆ. ನಾನು ರೆವಿನ್ಯೂ ಮಿನಿಸ್ಟರ್ ಇದ್ದಾಗ ತೆಗೆದಿರೋ ಜಮೀನು. ಅದರಲ್ಲಿ ಫ್ಯಾಕ್ಟ್ರಿಗಳು ತಂದು ಫ್ಯಾಕ್ಟ್ರಿಗಳು ನಿರ್ಮಾಣ ಮಾಡಿಸಿ ನಿಮ್ಮ ಮಕ್ಕಳಿಗೆಲ್ಲ ಉದ್ಯೋಗ ಕೊಡಿಸೋ ಜವಾಬ್ದಾರಿ ನಂದು. ಸುಧಾಕರ್ MLA ಮಾಡ್ರಿ. ರೈಲ್ವೆ ಲೈನು ಮಧ್ಯದಲ್ಲಿ ನಿಂತೋಗಿದೆ, ಅದು ಕೂಡ ಪೂರ್ತಿ ಮಾಡಿಸ್ತೀನಿ. ಜವಾಬ್ದಾರಿ ಏನು? ಯಾವ ಗುರುತು ಓಟ್ ಹಾಕಿದ್ರೆ ಸುಧಾಕರ್ MLA ಆಗ್ತಾರೆ. ಹೆಣ್ಮಕ್ಳು ಹೇಳ್ರಮ್ಮ, ನೀವು ಕೂಡ ಆ ಜವಾಬ್ದಾರಿ ನೀವು ತಗೊಳ್ರಿ. ಹಳ್ಳಿ ಮರದ ಕೆಳಗಡೆ ಇದ್ದೀನಿ, ನಾನು ಕೂಡ ಜವಾಬ್ದಾರಿ ತಗೊಳ್ತೀನಿ. ಫ್ಯಾಕ್ಟ್ರಿಗಳು ಪೂರ್ತಿ ಅಲ್ಲಿ ನಿರ್ಮಾಣ. ಸರಿನಾ ಎಮ್ಮ? ನೀಗೆ ಹೆಚ್ಚುದಕ್ಕೂ ಈಡ ನೀಗ ಈ ಚಟ್ಟ ಕಟ್ಟೆ ಜಾಗ್ರತೆ ನೀನು. ರೈಟ್, ನಮಸ್ಕಾರ. सरपंच मामा